ರೀ, ಆ ದೇವ್ರು ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ಹೌದು ಲಕ್ಷ್ಮಿ. ಸೀಟೆ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದ ಪ್ರಿನ್ಸಿಪಲ್ ಅವರು ಬನ್ನಿ ಅಂತ ಕರೆದು ಈಗ ಫೀಸೇ ಬೇಡ ಅಂತ ಹೇಳ್ತಿದಾರಲ್ಲ. ಅಂದ್ರೆ ಭಾವನಂದು ಖುಷಿದು ಎಂತ ಅದೃಷ್ಟ ಅಲ್ವಾ? ಸೀಟ್ ಇಲ್ಲ ಅಂತ ಹಾಗೆ ಮಾತಾಡಿ ಕಳಿಸ್ತವ್ರು ಈಗೆಲ್ಲ ಫ್ರೀ ಅಂತಿದಾರಲ್ಲ, ಇದು ಹೇಗೆ ಸಾಧ್ಯ? ಅಪ್ಪ, ಸ್ಕೂಲ್ ಯಾವತ್ತಿಂದ ಶುರು ಆಗುತ್ತೆ ಅಂತ ಕೇಳೋದೇ ಮರ್ತ್ಬಿಟ್ಟೆ. ಒಂದ್ ನಿಮಿಷ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ನಾನು ಕೇಳಿಲ್ಲ, ನೀನ್ ಹೋಗಿ ಕೇಳ್ಕೊಂಬಾಮ. ಸರಿಮ್ಮ. ಬನ್ನಿ ಗೌಡ್ರೆ. ಥ್ಯಾಂಕ್ಸ್ ಸರ್, ಬಹು ಚೆನ್ನಾಗಿ ಮಾತಾಡಿದ್ರಿ. ನೀವು ಹೇಳ್ದಾಗ ಹೇಳಿದೀನಿ ಗೌಡ್ರೆ. ಹಾಗೆ ನಮ್ಮ ಕಡೆನೂ ನೀವು ಸ್ವಲ್ಪ ನೋಡ್ಕೋಬೇಕು. ನಾನ್ ನೋಡ್ಕೊತೀನಿ ಬಿಡಿ ಸರ್, ನೀವೇನ್ ತಲೆ ಕೆಡಿಸ್ಕೊಬೇಡಿ. ಬನ್ನಿ ಮೇಡಮ್. ಸರ್, ಅದು ನಿಜವಾಗ್ಲೂ ನಿಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದಾನೇ ಫ್ರೀ ಸೀಟ್ ಸಿಕ್ಕಿದ್ದ? ಹೌದು ಮೇಡಮ್. ಯಾಕೆ ಕೇಳ್ತಾ ಇದ್ದೀರಾ? ಅಲ್ಲ ಸರ್, ಅದು ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಚೇರ್ಮನ್ನೇ ಹೇಳಿದ್ದ ಅಥವಾ ಬೇರೆ ಯಾರಾದ್ರೂನಾ? ಅದು ಮೇಡಮ್, ನಾನು ನಿಮ್ಮ ಹತ್ರ ಈ ವಿಷಯ ಹೇಳ್ಬಾರ್ದು, ಆದರೆ ನೀವು ಇಷ್ಟೊಂದು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಆದರೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಮೇಡಮ್. ಇಲ್ಲ ಸರ್, ನಾನು ಯಾರಿಗೂ ಹೇಳಲ್ಲ. ಹೇಳಿ ಸರ್. ಅದು ಮೇಡಮ್, ಗೌಡ್ರು ಫೋನ್ ಮಾಡಿದ್ರು. ಅವರು ಸೀಟ್ ಕೊಡಿ ಅಂತ ಹೇಳಿದ್ದಕ್ಕೇ ನಿಮ್ಮ ಮಗುಗೆ ಅಡ್ಮಿಷನ್ ಆಗಿತ್ತು. ಸರಿ ಸರ್, ಥ್ಯಾಂಕ್ ಯು. ನಾನೇನು ಬರ್ತೀನಿ. ಸರಿ ಮೇಡಮ್. ರೀ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಕೊಡಿ, ನಾನೇ ಮಾಡಿಸ್ಕೊತೀನಿ. ತಪ್ಪು ನಾನೇ ಮಾಡಿದ್ದಾನೆ, ನಾನೇ ಸರಿ ಮಾಡಬೇಕು. ಇನ್ನೂ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ದೀರಾ? ಆಯ್ತು ಬಿಡಿ. ಸರಿ ಚಿನ್ನ. ಯಾಕೆ ಸೈಲೆಂಟ್ ಮಾಡಿಬಿಟ್ರಿ ಜಾನ್ವಿ ಅವರೇ? ನೀವು ಫೋನ್ ಮಾಡಿದಾಗ ಎತ್ತೆ ಹೋದರೆ ಬೇಜಾರು ಮಾಡ್ಕೊಳಲ್ವಾ? ರಿಸೀವ್ ಮಾಡಿ. ಏನಮ್ಮ ಇವತ್ತು ನಾನು ನೆನಪಂದ ನಿಂಗೆ? ಜಾನು, ವಿನೋದ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ ಕಣೆ. ಏನಾಯ್ತು ಅವನಿಗೆ? ಗೊತ್ತಿಲ್ವೇ, ಯಾರು ಅವನಿಗೆ ಸರಿಯಾಗಿ ಕೊಡ್ತಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಪ್ರಜ್ಞೆನೇ ಇರ್ಲಿಲ್ವಂತೆ. ಇವರಮ್ಮ ಪಾಪ ಕಣೆ ಅವನು. ಅವ್ನು ಯಾರ ಜೊತೆನೂ ಜಗಳ ಮಾಡ್ಕೊಳ್ಳೋವಂಥವನೇ ಅಲ್ಲ. ಹೇಗೆ ಹೀಗೆಲ್ಲ ಆಯಿತು? ಜಾನ್ವಿ ಅವ್ರ ಫೇಸ್ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ನಾನು ಮಾಡಿದ ಕೆಲಸ ಇಲ್ಲಿವರೆಗೂ ತಲುಪ್ತಾ ಇದೆ. ಒಂದು ಕೆಲಸ ಮಾಡು, ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಅವ್ನು ನೋಡೋಕೆ ಮನೆಗೆ ಬಂದ್ಬಿಡು. ಸರಿ ಇರು, ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಏನಾಯ್ತು ಜಾನ್ವಿ ಅವರೇ? ರೀ, ನನ್ನ ಫ್ರೆಂಡ್ ಯಾರೋ ಒಬ್ಬನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟಿದಾರಂತೆ. ಅವನಿಗೆ ಪ್ರಜ್ಞೆನೇ ಇಲ್ವಂತೆ. ಫ್ರೆಂಡ್ ಅಂದ್ರೆ ಯಾರು? ನನ್ನ ಕಾಲೇಜ್ ಫ್ರೆಂಡು. ತುಂಬ ಒಳ್ಳೆ ಹುಡುಗ. ಯಾರ ಹತ್ರನೂ ಜಗಳ ಮಾಡ್ಕೊಳ್ಳೋ ಅಂಥವನಲ್ಲ ಅವನು. ಎಲ್ಲಿರೋದು? ಇಲ್ಲೇ ಬೆಂಗಳೂರಲ್ಲಿ ಅವ್ರದ್ದೊಂದು ಬಟ್ಟೆ ಅಂಗಡಿ ಇದೆ. ಅವರೇ ಸ್ವಂತ ಮಗ್ಗ ಇಟ್ಕೊಂಡಿದ್ದಾರೆ. ಏನು ಹೇಳೋದು, ಇವಾಗ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ರೀ, ಇದೆಲ್ಲ ಆಗ್ತಿರೋದು ನೋಡಿದ್ರೆ ಭಯ ಆಗ್ತಿದೆ. ಜಾನ್ವಿ ಅವರೇ, ನಾನು ನಿಮ್ಮ ಜೊತೆಗಿದ್ಮೇಲೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ ನಿಮಗೆ ತೊಂದರೆ ಕೊಡೋರಿಗೆ ನಾನು ತೊಂದರೆ ಕೊಟ್ಟೇ ಕೊಡ್ತೀನಿ. ನಾಳೆನೇ ಹೋಗಿ ಒಂದ್ಸರಿ ಅವನ್ನ ನೋಡಬೇಕು.
ಗೌಡ್ರಿಗೊಂದು ಫೋನ್ ಮಾಡ್ಬಿಡ. ಹೇಳಿ ಮೇಡಮ್. ಗೌಡ್ರೆ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅಂಥ ದೊಡ್ಡ ಮಾತೆಲ್ಲ ಯಾಕೆ ಬಿಡಿ ಮೇಡಮ್. ಇಲ್ಲ ಗೌಡ್ರೆ, ನಿಮ್ಮ ದೊಡ್ಡತನಕ್ಕೆ ದೊಡ್ಡ ಮಾತೇ ಆಡಬೇಕಲ್ವಾ. ನನಗೆ ನನ್ನ ಮಗಳಿಗೆ ಮಾಡ್ತಿರೋ ಉಪಕಾರಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಮೇಡಮ್ ದಯವಿಟ್ಟು ಹೊಗಳ್ಬೇಡಿ ಮೇಡಮ್. ಇಲ್ಲ ಗೌಡ್ರೆ, ನಾನು ನಿಮಗೆ ಏನು ಹೇಳದೇ ಇದ್ರೂ ನನ್ನ ಕಷ್ಟಗಳೆಲ್ಲ ಅರ್ಥ ಮಾಡಿಕೊಂಡು ಆ ದೇವ್ರ ಥರ ನನ್ನ ಜೊತೆಗೆ ನಿಂತಿದ್ದೀರಲ್ಲ, ಥ್ಯಾಂಕ್ಸ್ ಹೇಳಿದ್ರು ಅದೊಂದು ಸಣ್ಣ ಪದ ಅಂತ ಅನಿಸ್ಬಿಡುತ್ತೆ. ಮೇಡಮ್ ನಿಮ್ಗೆ ಒಳ್ಳೇದಾಗಲಿ. ನೀವು ನಿಮ್ಮ ಮಗಳು ಖುಷಿಯಾಗಿದ್ರೆ ಅಷ್ಟೇ ಸಾಕು ಮೇಡಮ್. ಗೌಡ್ರೆ, ನಿಮ್ಮನ್ನು ಒಂದ್ಸಲ ಭೇಟಿ ಮಾಡಬೇಕು ಅಂತ ಅನಿಸ್ತಿದೆ. ಒಂದೇ ಸಲನಾ ಮೇಡಮ್? ಹೇಳಿ ಗೌಡ್ರೆ, ನೀವು ಯಾವಾಗ ಸಿಗ್ತೀರಾ? ನಿಮ್ಮನ್ನು ಯಾವಾಗ ಭೇಟಿ ಮಾಡ್ಬೋದು? ಸಿಗುವ ಮೇಡಮ್. ಸಿಗೋ ಟೈಮ್ ಇನ್ನೂ ಬಂದಿಲ್ಲ. ಟೈಮ್ ಬಂದಾಗ ನಾನೇ ಸಿಗ್ತೀನಿ ಮೇಡಮ್. ಸರಿ ಗೌಡ್ರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ ಮೇಡಮ್. ಖುಷಿ, ಈ ಸ್ಕೂಲ್ ಯೂನಿಫಾರ್ಮ್ ಯಾವ ಕಲರ್ ಗೊತ್ತಾ ನಿನ್ಗೆ? ಅಪ್ಪ ಹೊರಡೋಣ ಬನ್ನಿ. ತಿಳ್ಕೊಂಡ್ಯಮ್ಮ? ಹೇಳು ಮಗ. ಹಲೋ ವಿಶ್ವ, ಇನ್ನೊಂದು ಯಾರು ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಕಣೋ. ಏನು ಹೇಳ್ತಿದ್ಯೋ? ಮೊನ್ನೆ ಅವನ ಅಂಗಡಿಲಿ ಮೀಟ್ ಮಾಡಿದಾಗ ನನ್ನ ಜೊತೆ ಚೆನ್ನಾಗೇ ಮಾತಾಡ್ದ. ಈಗ ಸಡನ್ ಆಗಿ ಏನಾಯ್ತು? ಹೌದು ಕಣೋ, ನಾನು ಮೀಟ್ ಮಾಡಿದ್ದೆ. ಸಂಜೆ ಪಾರ್ಟಿಗೆ ಬರ್ತೀನಿ ಅಂತ ಹೇಳಿದ್ದ. ಅವ್ನು ಯಾರ ಗಂಟೆಗೂ ಹೋಗಲ್ಲ ಕಣೋ, ತನ್ನ ಪಾಡಿಗೆ ಬಿಸ್ನೆಸ್ ನೋಡ್ಕೊಂಡು ಇರ್ತಿದ್ದ. ಅವನ ಆಸ್ಪತ್ರೆಗೆ ಸೇರಿಸಿದಾಗ ಅವನಿಗೆ ಪ್ರಜ್ಞೆನೇ ಇರಲಿಲ್ಲ ಅಂತ ಕಣೋ. ಈ ರೀತಿ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಇನ್ನೂ ಇಲ್ಲ ಕಣೋ. ಸರಿ, ನಾನು ಈಗಲೇ ಬರ್ತೀನಿ. ಯಾವ ಹಾಸ್ಪಿಟ್ಲ್ ಅಂತ ಹೇಳು. ಬೇಡ ಬೇಡ, ನಾಳೆ ಅವನ್ನ ಡಿಸ್ಚಾರ್ಜ್ ಮಾಡ್ತಾರಂತೆ. ನೀನು ಅಲ್ಲಿಗೆ ಬಾ, ನಾನು ಅಲ್ಲೇ ಬರ್ತೀನಿ. ಸರಿ, ಏನಾದರೂ ವಿಷಯ ಇದ್ರೆ ನನಗೆ ಫೋನ್ ಮಾಡು. ಆಯ್ತು ಕಣೋ. ವಿಶ್ವ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಮೊನ್ನೆ ನನ್ನ ಫ್ರೆಂಡ್ ಅಂಗಡಿಗೆ ಸ್ಯಾರಿ ತೊಗೊಂಬರೋಣ ಅಂತ ಹೋಗಿದ್ವಲ್ಲ, ಅವ್ನಿಗೆ ಯಾರೋ ಪ್ರಜ್ಞೆ ತಪ್ಪೋ ಥರ ಹೊಡೆದಿದ್ದಾರಂತೆ. ಇವಾಗ ಅವನು ಹಾಸ್ಪಿಟ್ಲಲ್ಲಿ ಇದ್ದಾನಂತೆ. ಅಯ್ಯೋ ಪಾಪ, ಯಾರು ಹೊಡೆದಿದ್ದು ಅಂತ ಗೊತ್ತಾಯ್ತಾ? ಇಲ್ಲ, ಈ ರೀತಿ ಯಾರು ಮಾಡಿದ್ದು ಅಂತ ಗೊತ್ತಾದ್ರೆ ಅವನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ವಿಶ್ವ, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು, ಅದು ಒಳ್ಳೇದಲ್ಲ. ನೀನು ಸ್ವಲ್ಪ ಸಮಾಧಾನವಾಗಿರು. ಈಗ ನಿನ್ನ ಫ್ರೆಂಡ್ ಹೇಗಿದ್ದಾನಂತೆ? ಹುಷಾರಾಗಿದ್ದಾನೆ ಅಂತ ನನ್ನ ಫ್ರೆಂಡ್ ಹೇಳ್ದ. ನಾಳೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಇವನು ನಾಳೆ ಅಲ್ಲಿಗೆ ಹೋಗ್ತಾನಂದ್ರೆ ಅವಳು ಅಲ್ಲಿಗೆ ಬರ್ಬೋದು ಅನ್ಸುತ್ತೆ. ನಾನೇನಾದರೂ ಇವನ ಜೊತೆ ಹೋದರೆ ಆ ಹುಡುಗಿ ನೋಡ್ಬೋದು. ಏಯ್ ಮುದೇವೆ, ಎಲ್ರಿಗೂ ಸ್ವೀಟ್ ಕೊಡ್ಲಾ? ಹೊರಗಡ ತಕ್ಕಳ. ನೀನು ತಕ್ಕಳವಾ? ಅಮ್ಮಿ, ಈ ಸತಿ ನಾನು MLA ಆಗೋದು ಫಿಕ್ಸ್ ಕಣಮ್ಮಿ. ಅಪೋನೆಂಟ್ ಕ್ಯಾಂಡಿಡೇಟೇ ಇಲ್ಲ ಅಂದಮೇಲೆ ನಿಮ್ಮನ್ನ ಸೋಲ್ಸಕ್ಕೆ ಇನ್ಯಾರು ಬಂದಾರಪ್ಪಯ್ಯ? ನೀವು MLA ಆಗೋದು ಫಿಕ್ಸು ಅಲ್ವಲ್ಲ ಹೊರಗಡ? ತುಂಬಾ ಥ್ಯಾಂಕ್ಸ್ ಕಣವ. ಎಲ್ರು ಬಹು ಖುಷಿಯಾಗಿದ್ದೀರಿ. ಏಯ್ ಸಿದ್ದು, ಮೊದಲು ನೀನು ಸ್ವೀಟ್ ತಕ್ಕಳ್ಳ, ವಿಷಯ ಆಮೇಲೆ ಹೇಳ್ತೀನಿ. ಏಯ್ ಬೇಡ ಹೋಗ. ಲೋ ಸಿದ್ದು, ಎಲ್ಲ ಮಾತಾಡ್ಕ ಬಂದು ಆಗೋಯ್ತು ಕಲ. ಅಪ್ಪ ಹಿಂಗೆ MLA ಸೀಟ್ ಕನ್ಫರ್ಮ್ ಆಗೋಯ್ತು. ಅಪ್ಪಯ್ಯ MLA ಆಗೋದನ್ನ ತಪ್ಸಕ್ಕೆ ಹರಿ ಬ್ರಹ್ಮ ಬಂದ್ರೂ ಆಗೋದಿಲ್ಲ.
ನೀವೆಲ್ಲ ಮುನ್ಸ್ವಾಮಿ ಮನೆ ತಕ್ಕ ಹೋಗಿದ್ರಿಯಾ? ಲೇ ಹೋಗಿದ್ದು ಆಯ್ತು, ಕೈ ಕುಲ್ಕಿದ್ದು ಆಯ್ತು, ಮಾತುಕತೆ ಆಡಿದ್ದು ಆಯ್ತು. ಏನಪ್ಪಾಜಿ ಹಿಂಗೆ ಹೇಳ್ತಿದ್ದೀರಿ? ನಾನು ಬ್ಯಾಡ ಅಂದ್ರೆ ಅವ್ರ ಮನೆ ತಕ್ಕ ಹೋಗಿ ಬಂದಿದ್ದೀರಲ್ಲ, ಇದಕ್ಕೆ ಏನು ಹೇಳಿ ನಾನು? ನಮ್ಮ ಸಲುವಾಗಿ ನಮ್ಮ ಪಕ್ಷದ ಸಲುವಾಗಿ ಓಡಾಡ್ತಿದ್ದು ಹುಡುಗರ ಮುಂದೆ ಹೆಂಗ್ ತಲೆ ಎತ್ಕೊಂಡು ಓಡಾಡೋದೀಗ? ಸಿದ್ದು, ಯಾಕೋ ಇಷ್ಟು ಕೋಪ ಮಾಡ್ಕೋತೀಯ? ನಿಮ್ಮಪ್ಪ MLA ಆಗೋದು ನಿನ್ಗಿಷ್ಟ ಇಲ್ವೇನೋ? ನಮ್ಮ ಅಪ್ಪಾಜಿ MLA ಆಗೋದು ನನ್ಗೆ ಇಷ್ಟನೇ ಕಣವ, ಆದ್ರೆ ಒಂದ್ ಅಡ್ಗೆ ಮಾಡ್ಕೊಂಡು ರಾಜಕಾರಣ ಮಾಡೋದಲ್ಲ. ಏಯ್ ಸಿದ್ದೇಗೌಡ, ಅವನು ಸೆಂಟ್ರಲ್ ಹೋಯ್ತಾ ಅಂತಾರಲ್ಲ, ಅವನೇ ಅವ್ರ ಪಾರ್ಟಿಯವ್ರ ಹತ್ರ ಮಾತಾಡಿ ನಿಮ್ಗೆ ಅಪೋಸಿಷನ್ ಕ್ಯಾಂಡಿಡೇಟ್ ಆಗ್ಸಲ್ಲ ನೋಡ್ರೆ ನೀವು ಗ್ಯಾರಂಟಿ ಗೆಲ್ತೀರಾ ಅಂತ ಹೇಳೋನ್ಕಲ್ಲ. ಅಪ್ಪಾಜಿ ಅಪೋಸಿಷನ್ ಇಲ್ದಂಗಿದ್ರೆ ಅದನ್ನ ಯಾರು ಗೆಲ್ ಬಂದಾರು? ಲೈ ಆ ಮುನ್ಸ್ವಾಮಿ ನಮಗೆ ಸಪೋರ್ಟ್ ಮಾಡಿದ್ರೆ ಪ್ರತಿ ಸತಿ ನಾವೇ ಗೆಲ್ಲೋರಲ್ಲ. ಲೇ ಸಿದ್ಧ, ರಾಜಕಾರಣದಲ್ಲಿ ಎಲ್ಲಿ ರಾಜಿ ಸಂಧಾನ ಮಾಡಬೇಕು ಅಲ್ಲಿ ಮಾಡಬೇಕು ಕಲ. ಇಲ್ಲ ಅಂದ್ರೆ ನಾವು ನಿಂತಿರೋ ಜಾಗದಿಂದಾನೇ ನಮ್ಮನ್ನ ಎತ್ತಗಡಿ ಮಾಡ್ಬಿಡ್ತಾರೆ. ಹೂಕಲ್ಲ, ಏನೋ ನಿಮ್ಮ ಇಷ್ಟ, ನಿಮ್ಗೇನು ಅನ್ಸೋದು ಹಂಗೆ ಮಾಡ್ಕೊಳ್ಳಿ. ಲೇ ಸಿದ್ದೇಗೌಡ, ಅಮ್ಮೆ ಯಾಕೋ ಈ ನಡುವೆ ಅವ್ನು ನನ್ನ ಮಾತು ಕೇಳ್ತಾ ಇಲ್ಲ, ನೀನೇ ಹೊಸಿ ಅವನಿಗೆ ತಿಳುವಳಿಕೆ ಹೇಳು. ಪರವಾಗಿಲ್ಲ ಸಿದ್ದು, ಮನೇಲಿ ಹೇಳಕ್ಕೆ ನಿನಗಿಷ್ಟ ಇಲ್ಲ ಅಂದರೆ ನನ್ನ ಆಟದಲ್ಲಿ ದಾಳ ಆಗೋಕ್ಕೆ ನೀನು ರೆಡಿ ಇದೆಯಾ ಅಂತ ಅರ್ಥ. ಹಾ ಅಮ್ಮ, ಏನಮ್ಮ ಇವತ್ತು? ಹೇಳ್ತೀನಿರು. ಸಂತೋಷ, ನಮ್ ಖುಷಿಗೆ ಸ್ಕೂಲಲ್ಲಿ ಸೀಟ್ ಸಿಕ್ಕಿದೆ. ಹೌದಪ್ಪ, 1 ಪೈಸಾ ಫೀಸ್ ಕಟ್ಟೋವಾಗಿಲ್ಲ. ಬುಕ್ಕು ಯೂನಿಫಾರ್ಮು ಎಲ್ಲ ಸ್ಕೂಲವರೇ ಕೊಡ್ತಾರಂತ. ಪರವಾಗಿಲ್ಲ. ಅದು ಯಾವ ಸ್ಕೂಲು? ನಮ್ಮ ಚಿರಾಗ್ನ ಆ ಸ್ಕೂಲಿಗೆ ಸೇರಿಸ್ಬೋದು. ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಖುಷಿ ಪಾಪ ಕಾಲಿಗೆ ತೊಂದರೆ ಆಗಿದೆ ಅಂತ ಅವಳಿಗೆ ಫ್ರೀ ಸೀಟ್ ಕೊಟ್ಟಿದ್ದಾರೆ, ಚಿರಾಗ್ನ ಸೇರಿಸ್ತಾರೆ. ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತು ಅತ್ತೆ. ಮನೇಲಿ ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ರೆ ಖುಷಿ ಒಬ್ಳೆ ಮನೇಲಿ ಇರ್ತಿದ್ಲು, ಅದು ನೋಡಕ್ಕೆ ಬೇಜಾರಾಗ್ತಿತ್ತು. ಈಗ ಅವಳು ಸ್ಕೂಲ್ಗೆ ಹೋಗಿ ಓದ್ಕೊಂಡು ಅವಳ ಫ್ರೆಂಡ್ ಜೊತೆ ಎಲ್ಲ ಆಟ ಆಡ್ಕೊಂಡಿರ್ಬೋದು. ಈ ಖುಷಿ ವಿಷಯನ ಜಾನುಗ್ ಫೋನ್ ಮಾಡಿ ಹೇಳೋಣವಾ? ಒಂದು ವಿಡಿಯೋ ಕಾಲ್ ಮಾಡಿ. ರೀ ಮಾಡಿ. ಮನೆಯಲ್ಲೆಲ್ಲ ವಿಡಿಯೋ ಕಾಲ್ ಮಾಡ್ತಿದ್ದಾರೆ, ನೀವು ಬನ್ನಿ. ನಮಸ್ಕಾರ ಹೇಳಿ ಅಂದ್ರೆ. ಏನೆಲ್ರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಜಾನು, ಏನ್ ಗೊತ್ತಾ, ಖುಷಿಗೆ ಸ್ಕೂಲಲ್ಲಿ ಫ್ರೀ ಸೀಟ್ ಸಿಕ್ತು. ಇನ್ ಮುಂದೆ ಅವಳು ಸ್ಕೂಲಿಗೆ ಹೋಗ್ತಾಳೆ. ಹೌದಾ ಅಕ್ಕ, ಸೂಪರ್. ಖುಷಿನೂ ಸ್ಕೂಲ್ಗೆ ಹೋಗೋ ತರ ಆದ್ಲು. ಎಲ್ಲಿ ಅವಳು ಕಾಣಿಸ್ತಾನೆ ಇಲ್ಲ? ಅದು ಇಡೀ ದಿವಸ ಬಿಸಿಲಲ್ಲಿ ಓಡಾಡ್ತಿದ್ವಲ್ಲ, ತುಂಬಾ ಸುಸ್ತಾಗಿತ್ತು, ಮಲಗಿಬಿಟ್ಟಿದ್ದಾಳೆ. ಹಾಯ್ ಕಣೋ ಅಣ್ಣ, ಹೇಗಿದ್ಯಾ? ಹೇಗ್ ನಡೀತಿದೆ ಕೆಲಸ ಎಲ್ಲ? ಅದ್ ಸರಿ, ಹರೀಶಣ್ಣ ಇಲ್ಲಿ ಕಾಣ್ತಿಲ್ಲ. ಹರೀಶ ಇನ್ನೂ ಅಂಗಡಿಯಿಂದ ಬಂದಿಲ್ಲಮ್ಮ. ರೀ, ಈ ಮುನಿಸ್ವಾಮಿ ವಿಚಾರದಲ್ಲಿ ಸಿದ್ದು ಯಾಕೆ ಹೀಗೆ ಆಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಲ್ಲ ರೀ, ಮಾವಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ
ಈ ಸಿದ್ದು ಇಷ್ಟೊಂದು ಯಾಕೆ ಕೋಪ ಮಾಡ್ಕೋತಿದ್ದಾರೆ? ಅವನು ಯಾವಾಗಲೂ ಹಂಗೆ ತಂದೆ ನಡಿಬೇಕು ಅಂತಾನೆ. ಮೊನ್ನೆ ಹುಡ್ತವನು ಅಪ್ಪ ಹಿಂಗಿಂತ ಗೊತ್ತಾ ಅವನಿಗೆ? ಈ ವಿಚಾರದಲ್ಲಿ ಮಾವ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಇಲ್ಲೋ ನಿನ್ಗೊಂದು ವಿಷಯ ಹೇಳೋದೇ ಮರ್ತೋಗಿದ್ದೆ. ಏನ್ರಿ ಅದು? ಅದು ನಾವಿವತ್ತು ಮುನ್ಸ್ವಾಮಿ ಮನೆಗೆ ಹೋಗಿದ್ವಲ್ಲ, ಅದೇನಾಯ್ತು ಗೊತ್ತಾ? ಏನಾಯ್ತು? ಆ ಮುನ್ಸ್ವಾಮಿಗೆ ಒಬ್ಳು ಮಗಳವಳೆ ಹೊರಗಡೆ ಎಲ್ಲೋ ಓದ್ತಿದ್ದಂತೆ. ರಜಾ ಅಂತ ನಾವು ಅವ್ರ ಮನೇಲಿದ್ದಂಗೆ ಬಂದ್ಲು. ನಾನು ಆ ಹುಡುಗಿನೇನು ನೋಡಿರ್ಲಿಲ್ಲ. ಮುಖ್ಯ ವಿಷಯ ಅಂದ್ರೆ ಆ ಹುಡುಗಿಗೂ ನಮ್ಮ ಸಿದ್ದುಗೂ ಮದುವೆ ಮಾಡಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಮಾತುಕತೆ ಆಗಿತ್ತಂತೆ. ಆಮೇಲೆ ನಮ್ಮ ಅಪ್ಪಯ್ಯನು ಮುನ್ಸ್ವಾಮಿನೂ ಜಗಳ ಮನಸ್ತಾಪ ಮಾಡಿಕೊಂಡು ಆ ವಿಷಯ ಅಲ್ಲಿಗೆ ಬಿಟ್ಟೋಗಿತ್ತಂತೆ. ಹೌದಾ? ಹ್ಞೂ. ಅಳಿಯಂದ್ರೆ ನೀನು ಹುಷಾರು ಮಗಳೇ. ಓ ನನ್ನನ್ನು ಬಿಟ್ಟು ಎಲ್ಲರೂ ಹರಟೆ ಹೊಡಿತಾ ಇದ್ದೀರಾ? ಜಾನು, ಕುಡಿ ಕುಡಿ ಕುಡಿ. ನೋಡಿ ಮಣ್ಣ ಬಂದ. ಹಾಯ್ ಬಜಾರಿ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ. ಭಾವ ಆರಾಮಾಗಿದ್ದೀರಾ? ಅಲ್ಲ, ಅಂಗಡಿ ಓಪನಿಂಗ್ಗೆ ಇಬ್ರು ಬರಲೇ ಇಲ್ಲ. ಯಾವಾಗಾದ್ರೂ ಬಿಡು ಮಾಡ್ಕೊಂಡು ಬನ್ನಿ. ಖಂಡಿತ ಬರ್ತೀನಿ. ನೀನು ಹೇಗಿದ್ಯಾ ಅಣ್ಣ? ಹೇಗೆ ನಡೀತಿದೆ ವ್ಯಾಪಾರ ಎಲ್ಲ? ಸೂಪರ್. ಯಾವಾಗಲೂ ಹೀಗೆ ಖುಷಿಯಾಗಿರು. ನೀನು ಅಷ್ಟೇ. ಸರಿ ಸರಿ, ನಾನು ನಾಳೆ ಯಾವಾಗಲಾದರೂ ಕಾಲ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ರೀ, ಹಾಲು ಕುಡ್ದು ಮಲ್ಗಿ. ಶೋರ್. ಅಪ್ಪ ಅಮ್ಮ, ಇದು ನಿಮಗೆ. ಏನು ಇದು? ಅಣ್ಣ ಅತ್ತಿಗೆ ನಿಮಗೆ ಬರು. ಏನು ಇದು? ಹೆಂಗೆ? ಅಕ್ಕ ಅಜ್ಜಯ್ ನಿಮಗೆ. ಬೇಬ್ ಸಿಂಚು ಅರೆ ತಗೊಮ್ಮ. ಏನೋ ಇದೆಲ್ಲ? ಅಂಗಡಿಯಿಂದ ಬರ್ತಾ ದಾರಿಲಿ ಎಲ್ರಿಗೂ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು, ತಗೊಂಬಂದೆ. ವೇಸ್ಟ್ ಕಣ ಇದೆಲ್ಲ. ರವಿ, ಜವರೇಗೌಡರ ವಿರುದ್ಧ ಯಾರೂ ನಿಲ್ಲಲ್ಲ. ಮುಂದಿನ MLA ಅವರೇ ಅಂತ ಗೊತ್ತಾಗಿ ಒಳಗದೆಷ್ಟು ಖುಷಿ ಪಟ್ಟಿರ್ತಾರಲ್ವಾ? ಖುಷಿ ಆಗದೆ ಇರುತ್ತಾ? ಅವ್ರವ್ರ ಮಗನ್ನ ರಾಜಕೀಯಕ್ಕಂತಾನೆ ಜನ್ಮ ಕೊಟ್ಟಿರೋಂಗಿದೆ. ಅಪ್ಪ ಮಗ ಇಬ್ರು ಏನಾರೊಂದು ಮಾಡ್ತಾನೆ ಇರ್ತಾರೆ. ಮಾಡ್ಲಿ ಬಿಡು ರವಿ, ಅವರಿಬ್ರು ಸ್ನೇಹದಿಂದ ನಮಗೆ ಎಷ್ಟು ಲಾಭ ಆಗುತ್ತೋ ಅಷ್ಟು ಲಾಭ ಮಾಡ್ಕೊಬೇಕು. ನೀನು ಸ್ಪೀಕರ್ ಆಗ್ತೀನಿ. ಹಾಯ್ ಸೋಪಿ, ಹೇಳ. ಹೋಗಿದ ಕೆಲಸ ಏನಾಯ್ತು? ನೀನ್ ಕೊಟ್ಟಿದ್ದ ಐಡಿಯಾ ಸೂಪರ್ ಆಗಿ ವರ್ಕೌಟ್ ಆಯ್ತು ಕಣೆ. ಫ್ಯೂಚರಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ದಟ್ಸ್ ರೈಟ್ ಸೋಪಿ, ಐಡಿಯಾ ಏನೋ ತುಂಬಾ ಚೆನ್ನಾಗಿದೆ, ನಿಮ್ಮ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ಆದರೆ ಒಂದು ಪ್ರಾಬ್ಲಮ್ ಇದೆ ಕಣೆ. ಇಬ್ಬರು ರಾಜಕೀಯದಲ್ಲಿರುವಂಥ ವ್ಯಕ್ತಿಗಳು, ಯಾವಾಗ ಬೇಕಾದರೂ ಅವ್ರ ಮಧ್ಯೆ ಡಿಫ್ರೆನ್ಸಸ್ ಬರ್ಬೋದು, ಅವರಿಬ್ಬರು ಬೇರೆ ಆಗ್ಬೋದು. ಹಾಗೇನಾದರೂ ಆಯಿತು ಅಂದರೆ ನಿನಗೆ ಇಬ್ಬರ ಕಡೆಯಿಂದನೂ ಸಪೋರ್ಟ್ ಸಿಗಲ್ಲ, ಹಾಗೂ ಆಗೋಗ್ಬೋದು. ಯಾಕೆ ಯಾಕೆ ಹೀಗೆ ಹೇಳ್ತಿದ್ಯಾ? ಹೌದು ಸೋಪಿ, ಈಗ ನಾವೊಂದು ಐಡಿಯಾ ಮಾಡಿದ್ದೀವಿ ಅಂತ ಅಂದಮೇಲೆ ಅದ್ರ ಬಗ್ಗೆ ಎಲ್ಲ ಡೈರೆಕ್ಷನ್ಸಿಂದನೂ ಯೋಚನೆ ಮಾಡಬೇಕು ಅಲ್ವಾ? ಯು ಡೋಂಟ್ ವರಿ, ನಾನು ನಿನ್ನ ಬೆಸ್ಟ್ ಫ್ರೆಂಡ್ ತಾನೆ. ಸೊ ಇದಕ್ಕೂ ನನ್ನ ಹತ್ರನೇ ಒಂದು ಐಡಿಯಾ ಇದೆ. ಏನದು? ಆ ಮುನ್ಸ್ವಾಮಿಗೆ ಒಬ್ಳು ಮಗಳಿದ್ದಾಳಂತಲ್ಲ? ಹಾಂ ಹೌದು. ನನ್ನ ಮೈದ್ನಾನು ಮತ್ತು ಅವ್ರ ಮಗಳಿಬ್ರು ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೇ ಎರಡೂ ಫ್ಯಾಮಿಲೀಸ್ ಮಧ್ಯೆ ಇವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಮಾತುಕತೆ ಆಗಿತ್ತಂತೆ. ಆಮೇಲೆ ನಮ್ಮ ಮಾವಂಗೂ ಮುನ್ಸ್ವಾಮಿಗೂ ರಾಜಕೀಯ ವಿಚಾರವಾಗಿ ಏನೇನೋ ಮನಸ್ತಾಪಗಳು ಬಂದು ಅದಲ್ಲೇ ನಿಂತೋಗಿತ್ತು. ಬಟ್ ಈಗ ಮತ್ತೆ ಆ ಮಾತುಕತೆ ಶುರುವಾಗಿ ನನ್ನ ಮೈದ್ನಿಗೂ ಅವ್ರ ಮಗಳಿಗೂ ಮದುವೆ ಆಗೋ ಹಾಗೆ ಮಾಡಿದ್ರೆ
ಇವರಿಬ್ರು ಬೀಗರಾಗಿ ಹೋಗ್ತಾರೆ. ಆಮೇಲೆ ನಿಮಗೆ ಯಾವ ಪ್ರಾಬ್ಲಮ್ಸೂ ಇರಲ್ಲ. ಬೈ ಚಾನ್ಸ್ ಹುಟ್ಕೊಂಡ್ರು ಇವರಿಬ್ರು ಅವರನ್ನ ಉಳಿಸಲ್ಲ. ಒಳ್ಳೆ ಐಡಿಯಾ ಕಣೆ. ಯೋಚನೆ ಮಾಡು ಸೌಪಿ, ಇದರಲ್ಲಿ ನಿಮಗೆ ಎಷ್ಟು ಅಡ್ವಾಂಟೇಜ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಬಾಯ್, ಗುಡ್ ನೈಟ್.